ವಿಧಾನಸೌಧದಲ್ಲಿ ನಿನ್ನೆ ಪಾಕಿಸ್ತಾನ ಪರ ಘೋಷಣೆ ಕೂಗಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಧಾನ ಪರಿಷತ್ನಲ್ಲಿ ಇವತ್ತು ಗದ್ದಲ ಕೋಲಾಹಲ ಉಂಟಾಗಿದೆ. ಕಾಂಗ್ರೆಸ್ ಬಿಜೆಪಿ ಸದಸ್ಯರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಗಲಾಟೆ. ಇವತ್ತು ವಿಧಾನ ಪರಿಷತ್ನಿ ಏಕವಚನದಲ್ಲಿ ರವಿಕುಮಾರ್ ಮತ್ತು ಅಬ್ದುಲ್ ಜಬ್ಬಾರ್ ಮಧ್ಯೆ ವಾಕ್ಸಮರ ನಡೆದಿದೆ. ರವಿಕುಮಾರ್ಗೆ ಏಕವಚನದಿಂದ ಬೈದಿದ್ದಾರೆ ಕಾಂಗ್ರೆಸ್ನ ಅಬ್ದುಲ್ ಜಬ್ಬಾರ್. ಕೊನೆಗೆ ಅದು ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಗಲಾಟೆ. ಚರ್ಚೆ ನಡೀತಾ ಇತ್ತು. ಚರ್ಚೆ ನಡೀತಾ ಇದ್ದಾಗ ರವಿಕುಮಾರ್ಗೆ ಅವನು ಬಾಯಿ ಮುಚ್ಚಿಸ್ರಿ ಅಂತ ಏನೋ ಹೇಳಿದ್ದಾರೆ. ಅದು ಗಲಾಟೆಗೆ ಕಾರಣವಾಗಿದೆ. ನಾನು ಆ ಮಾತನ್ನು ವಾಪಸ್ ತಗೋತೇನೆ. ನಾನು ಕ್ಷಮೆ ಕೇಳ್ತೇನೆ. ವೆರಿ ಗುಡ್. ಓ ನಾರಾಯಣ ಸ್ವಾಮಿ ಸುಮ್ ಕೂತ್ಕೊಳ್ಳಿ. ಕೈ ಎತ್ತೀನಿ ಹೊರಗೆ ಹಾಕ್ತೀನಿ. ನೀನು ಮಾತಲ್ಲ ನಾರಾಯಣ ಸ್ವಾಮಿ ಮಾತಾಡಿ. ಮಾನ್ಯ ಸಭಾಪತಿಗಳೇ, ಬಹಳ ಗಂಭೀರ ಅವ್ರು ಹೇಳಿರ್ತಕ್ಕಂಥ ಪದ ವಾಪಸ್ ತೆಗೆದುಕೊಂಡಿದ್ದಾರೆ. ಬಹಳ ಗಂಭೀರವಾದ ಆಪಾದನೆ ಮಾಡಿದ್ದಾರೆ, ದೇಶದ್ರೋಹ ಸರ್ಕಾರ ಅಂತ ಹೇಳಿ. ಅದನ್ನು ವಾಪಸ್ ತಗೋಬೇಕು. ಅವ್ರು ವಾಪಸ್ ತಗೋಬೇಕು. ನಾವ್ಯಾರು ದೇಶಭಕ್ತರು ದೇಶದ್ರೋಹಿಗಳಂತ ಸರ್ಟಿಫಿಕೇಟ್ ಕೊಡೋಕೆ ಇಲ್ಲಿ ಯಾರು ಬಂದಿಲ್ಲ. ಅಥವಾ ದೇಶಭಕ್ತರು ಅಂತ ಹೇಳಿ ಸರ್ಟಿಫಿಕೇಟ್ ಕೊಡ್ಬೇಕಂದ್ರೆ ನಂಗೆ ಅವಕಾಶ ಕೊಡಿ, ನಾನು ಮಾತಾಡ್ತೀನಿ. ಹೇಳ್ಬಿಡಿ ಮಾರೇ. ನಾನು ಸಭಾಪತಿಗಳೇ, ಇದನ್ನ ನಾನು ದೇಶಭಕ್ತ ಸರ್ಕಾರ ಅಂತ ಕರೀಲ. ದೇಶದ್ರೋಹ ಅಲ್ಲ, ವಿಧಾನಸೌಧದಲ್ಲಿ ವಿಧಾನಸೌಧದಲ್ಲಿ ನೋಡಿ ರವಿ, ಸಭಾಪತಿಗಳೇ, ಪೀಠಕ್ಕೆ ತಮಗೆ ನನಗೆ ಅಪಾರ ಗೌರವ ಇದೆ. ರವಿ ಒಂದ್ ನಿಮಿಷ, ನಾನು ಸಹಿಸ್ಕೊಳ್ಳಕ್ ಸಾಧ್ಯ ಇಲ್ಲ. ಒಂದ್ ನಿಮಿಷ ನೋಡಿ. ಜಬ್ಬಾರ್ ಅವರು ಹಿಂತಕೊಂಡ ಗೌರವವನ್ನು ಹೆಚ್ಚು ಮಾಡಿದ್ರು. ಅದೇ ರೀತಿ ನೀವು ಮಾಡೋದು ಸೂಕ್ತ. ನಾನು ಸಭಾಪತಿಗಳೇ, ನಾನು ಈಗ ಪ್ರಶ್ನೆನೇ ಬರೋದಿಲ್ಲ. ಆಯ್ತು, ಏನ್ ನಿಮ್ಮ ಮರ್ಯಾದೆ? ಇದು ದೇಶದ ಪ್ರಶ್ನೆ ಇದೆ. ದೇಶದ ಆಮೇಲೆ ರೀ, ಈಗ ನೀವು ವೈಯಕ್ತಿಕ ಬರ್ರಿ. ಇದು ಹೆಂಗೆ ಆ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೋಗಿ ಭಾರತಕ್ಕೆ ಅಪಮಾನ ಹೆಂಗ್ ಮಾಡಿದ್ರು? ನಾನು ಕೇಳ್ತೇನೆ. ಇಲ್ಲ ತೆಗೆದಿಲ್ಲ. ಅನಿಲ್ ಅವರೇ, ವಿಧಾನ ಪರಿಷತ್ನಲ್ಲಿ ರವಿ ಮತ್ತು ಜಬ್ಬಾರ್ ನಡುವಣ ಗಲಾಟೆ
ಒಂದು ಹಂತದಲ್ಲಿ ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿತ್ತು. ಈ ಸಂದರ್ಭದಲ್ಲಿ ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ ಎಲ್ಲರೂ ಹರಸಾಹಸ ಪಟ್ಟರೂ ಕೂಡ ಎರಡೂ ಕಡೆಯ ನಾಯಕರು ಅದನ್ನು ಹಾಗೆ ಬಿಡೋದಕ್ಕೆ ಒಪ್ಪಲಿಲ್ಲ. ಕೊನೆಗೆ ಅಬ್ದುಲ್ ಜಬ್ಬಾರ್ ಅವರು ಆಡಿದಂತಹ ಒಂದು ಮಾತು, ಆ ಮಾತನ್ನು ನಾನು ಹಿಂತೆಗೆದುಕೊಳ್ತೀನಿ ಅಂತ ಹೇಳಿದ ನಂತರ ದೇಶದ್ರೋಹಿ ಸರ್ಕಾರ ಅನ್ನೋದನ್ನು ನೀವು ವಾಪಸ್ ತಗೊಳ್ಳಿ ಅಂತ ಬಿಜೆಪಿಗೆ ಕೆಲವರು ಹೇಳಿದ್ದಾರೆ.